Hey guys, ನಮಸ್ಕಾರ. ನಾನು ನಿಮ್ಮ ಪ್ರಕಾಶ್ ಮಾತಾಡೋದು. ಹುಬ್ಬಳ್ಳಿ ಹುಡುಗ ಆಸ್ ಅ ನರ್ಸ್ ಆಗಿ ಸೌದಿ ಅರೇಬಿಯಾದಾಗ ವರ್ಕ್ ಮಾಡಂತೀನಿ. ಗೈಸ್, ನಿಮ್ಗೆ ಇವತ್ತು ಏನ್ ಹೇಳ್ಬೇಕಪ್ಪ ಅಂತಂದ್ರ, ನಾನು ಒಂದ ವಾರದಾಗ ನನಗೇನಿಲ್ಲ ಕಮ್ಸೆ ಕಮ್ ಅಂತಂದ್ರು ಒಂದ್ 40ರಿಂದ 50 DM ಗಳು ಬಂದಾವ. ಆ ಅದ್ರೊಳಗ ನಾನು ಒಂದ್ 6 ಸೆಲೆಕ್ಟ್ ಮಾಡ್ಬಿಟ್ಟೆ. ನಿಮ್ಗೆ ಅವ್ನ ಇವತ್ತು ಕ್ಲಾರಿಟಿ ಕೊಡ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡಂತೀನಿ. ಏನಂತಂದ್ರ, ಫಸ್ಟ್ ನೋಡ್ರಿ, ನನ್ನ ಫಸ್ಟ್ DM ಬಂದಿದ್ದೆ ಅಬ್ರಾಡ್ಗೆ ಹೋಗ್ಬೇಕಿತ್ತು. JNM ನರ್ಸ್ ಮುಗ್ದೈತಿ ಅಂತ ನನಗೆ DM ಬಂದಿತ್ತು. ಬ್ರೋ, ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, JNM ಕಂಪ್ಲೀಟ್ ಆದ್ಮೇಲೆ ನೀವು ಪೋಸ್ಟ್ ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡು ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ತಗೊಂಡು ಅಬ್ರಾಡ್ ಬರಕ ಟ್ರೈ ಮಾಡಿ. ಆಮೇಲೆ ಸೆಕೆಂಡ್ DM, ನಾನು ನರ್ಸಿಂಗ್ ಇದೇ ಇಯರ್ ಮುಗಿಸೇನಿ. ಸೊ ಏನ್ರ ಟಿಪ್ಸ್ ಕೊಡಿ ಗಲ್ಫ್ ಕಂಟ್ರಿಗೆ ಬರಾಕ. ನೀವ್ ಹೆಂಗ್ ಹೋದ್ರಿ ಅಂತಂದ್ರೆ, ಇದೇ ವರ್ಷ ಮುಗ್ದೈತಲ್ಲ, ಸೊ ನೀವು ಒಂದು ಒಳ್ಳೆ ಹಾಸ್ಪಿಟಲ್ನಾಗ ಎಕ್ಸ್ಪೀರಿಯನ್ಸ್ ತಗೋರಿ. ತಗೊಂಡ್ಮೇಲೆ 1.5 to 2 year ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ನೀವು ಗಲ್ಫ್ ಕಂಟ್ರೀಸ್ ಎಕ್ಸಾಮ್ ಏನ್ ಇರುತ್ತಲ್ಲ ಅದಕ್ಕೆ ಪ್ರಿಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಫ್ಯೂಚರ್. ಆಮೇಲೆ ನೀವು ಕೇಳಿದ್ದೇನಂದ್ರೆ, ನೀವು ಹೆಂಗ್ ಹೋದ್ರಿ, ನಾನ್ ಹೆಂಗ್ ಇಲ್ಲಿಗೆ ಬಂದೆ ಅಂತೇಳಿ ನಾನು ಅದಕ್ಕೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಥರ್ಡ್ ಮೆಸೇಜ್ ಏನಂದ್ರೆ, ಪ್ಲೀಸ್ ಟೆಲ್ ಮಿ ಬೆಸ್ಟ್ ನರ್ಸಿಂಗ್ ಕನ್ಸಲ್ಟೆನ್ಸಿ ಇನ್ ಬ್ಯಾಂಗ್ಳೂರ್. ಐ ವಾಂಟ್ ಜಾಬ್ ಇನ್ ಗಲ್ಫ್. ನೋಡ್ರಿ, ನಾನು ಕನ್ಸಲ್ಟೆನ್ಸಿನ ಫಸ್ಟ್ ಟೈಮ್ ನಾನು ಪ್ರಿಪೇರ್ ಮಾಡಿದ್ದು, ಅವ್ರು ನನಗೆ ಮೋಸ ಮಾಡಿದ್ರೆ 40ರಿಂದ 50 ಸಾವಿರ ರೂಪಾಯಿ ನಾನು ಅದು ಒಂದು ಕನ್ಸಲ್ಟೆನ್ಸಿಯಿಂದ ನಾನು ಲಾಸ್ ಆಯ್ತು. ಸೊ ಹಂಗಾಗಿ ನಾನು ಯಾವ್ದು ಕನ್ಸಲ್ಟೆನ್ಸಿನ ಪ್ರಿಫರ್ ಮಾಡಲ್ಲ. ಅಂಡ್ ನಾನು ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಿದ್ದ ಕನ್ಸಲ್ಟೆನ್ಸಿ ಡೆಲ್ಲಿ ಒಳಗಿನ ಬ್ರಾಂಚ್. ಅದನ್ನ ನಾನು ನಿಮಗೆ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಾರಿಟಿ ತಗೊಂಡ್ಮೇಲೆ ನಾನು ನಿಮಗೆ ರೆಫರ್ ಮಾಡ್ತೇನೆ ನೆಕ್ಸ್ಟ್. ಆಮೇಲೆ ಫೋರ್ತ್ ಮೆಸೇಜ್ ಏನಂದ್ರೆ, ಮುತ್ತು ರೆಡ್ಡಿ, ಕರ್ನಾಟಕ, ಬಿಜಾಪುರ ಡಿಸ್ಟಿಕ್. ಐ ಹ್ಯಾವ್ ಡೌಟ್ ಅಬೌಟ್ ಗಲ್ಫ್ ಕಂಟ್ರಿ ಜಾಬ್ಸ್ ಅಂತ ಕೇಳಿದಾರೆ. ಈ ನಿಮ್ಗೆ ಏನೈತಿ ನೋಡ್ರಿ ಡೌಟ್ಸ್, ನನಗೆ ಕಾಮೆಂಟ್ ಮಾಡ್ರಿ, ನಾನು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆಮೇಲೆ ನೀವು ನನಗೆ ಭಾಳ ಮೆಸೇಜ್ ಮಾಡಿರಿ, ನಾನು ನಿಮಗೆ ಒಮ್ಮೆ ಕಾಲ್ ಮಾಡಿ ಕೂಡ ಮಾತಾಡ್ತೀನಿ. ಆಮೇಲೆ ಫಿಫ್ತ್ ಒನ್ ಮೆಸೇಜ್, ಕೆನ್ ಐ ಕಮ್ ಟು ಗಲ್ಫ್ ಕಂಟ್ರಿ ವಿತ್ ಫ್ರೆಶರ್ ಅಂಡ್ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್. ಬ್ರೋ, ನೀವು ಒಂದು ಒಳ್ಳೆ ಹಾಸ್ಪಿಟಲ್ನಾಗ, NABH ಹಾಸ್ಪಿಟಲ್ನಾಗ ಎಕ್ಸ್ಪೀರಿಯನ್ಸ್ ತಗೋರಿ. ಆಮೇಲೆ ನಾನ್ ಪ್ರಿಫರ್ ಮಾಡೋದು ಏನಂದ್ರೆ ICU ಮತ್ತೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನ. ಆಮೇಲೆ ಸೆವೆಂತ್ ಮೆಸೇಜ್ ಏನಂದ್ರೆ, ಹಾಯ್ ಬ್ರೋ, ಐ ಆಮ್ ಡನ್ JNM ನರ್ಸಿಂಗ್ and I have 2 year plus experience in cardiology ward. Can I eligible for any jobs in Saudi? ಬ್ರೋ, ನಿಮ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ. ಆಮೇಲೆ ನೀವು JNM ಕಂಪ್ಲೀಟ್ ಮಾಡಿರಲ್ಲ, ಪೋಸ್ಟ್ ಬೇಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಅದಾದ್ಮೇಲೆ ಪ್ರೊಮೆಟ್ರಿಕ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮ್ಗೆ ಬೆಸ್ಟ್ ನೀವು ಆದಷ್ಟು ಬೇಗ ಇಲ್ಲಿಗೆ ಬಂದು ತಲುಪಬಹುದು. ಆಮೇಲೆ 8th ಕ್ವಶನ್ ಏನಂದ್ರೆ, ಹಲೋ ಅಣ್ಣ, ನಾನು ದುಬೈಲಿ ಜಾಬ್ ಮಾಡಬೇಕು ಅನ್ಕೊಂಡಿದ್ದೀನಿ, ಏನಾದ್ರು ಟಿಪ್ಸ್ ಕೊಡಿ, ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಾ? ದುಬೈನಾಗ ನೀವು ಜಾಬ್ ಮಾಡ್ಬೇಕಪ್ಪ ಅಂತಂದ್ರೆ DH ಎಕ್ಸಾಮ್ ಬರೀಬೇಕಾಗುತ್ತೆ. ಕೋಚಿಂಗ್ ಕ್ಲಾಸ್ ಆಗ್ಲಿ ಯಾವ್ದನ್ನು ನಾನು ಸೇರ್ಕೊಂಡಿಲ್ಲ, ಓನ್ ಪ್ರಿಪೇರ್ ಮಾಡ್ಕೊಂಡು ಪ್ರೊಮೆಟ್ರಿಕ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡಿದ್ದು. ಆಮೇಲೆ 9th DM ಬಗ್ಗೆ ಹೇಳ್ಬೇಕಂದ್ರೆ, ಐ ಜಸ್ಟ್ ನೌ ಕಂಪ್ಲೀಟೆಡ್ ಮೈ BSc ನರ್ಸಿಂಗ್, ಪ್ಲೀಸ್ ಸಜೆಸ್ಟ್ ಮೀ. ಬ್ರೋ, ನೀವು ಎಕ್ಸ್ಪೀರಿಯನ್ಸ್ ತಗೊಳ್ರಿ. ನಿಮ್ಗೆ ಅದಾದ್ಮೇಲೆ ಏನೈತಲ್ಲ ಎಕ್ಸ್ಪೀರಿಯನ್ಸ್ 1.5 to 2 year ಎಕ್ಸ್ಪೀರಿಯನ್ಸ್ ತಗೊಳ್ರಿ. ಅದಾದ್ಮೇಲೆ ಪ್ರೊಮೆಟ್ರಿಕ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ರಿ. ಸ್ವಲ್ಪ ವರ್ಕ್ ಬಿಸಿ ಒಳಗ ನಿಮ್ಗೆ ಕಾಮೆಂಟ್ಗೆ ರಿಪ್ಲೈ ಮಾಡಕ್ ಆಗಿಲ್ಲ, ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಆಮೇಲೆ ನಿಮ್ಗೆ ಏನ್ ಹೇಳೋದಂದ್ರೆ, ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ಕಾಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ.